ಲೇ ಪಾರ್ವತಿ, ಇದೇನ್ ಲಕ್ಷ್ಮಿ ಟೆಂಟು? ಇಲ್ಲಿ ಶಿವಣ್ಣಂದು ರಾಧಿಕಂದು ಅಣ್ಣ ತಂಗಿ ಸಿನಿಮಾ ತೋರಿಸ್ತಾ ಇದೀವಿ, ನಿಂತಿರೋದ್ ನೋಡು. ಎಲ್ಲ ಕೆಲ್ಸ ಬುಕ್ಸೆ ಬಿಟ್ಬಿಟ್ಟು ನಿಂತು ಬಿಡ್ತೀಯಲ್ಲ. ಮೇಡಮ್. ಏನೇ ಮೇಡಮ್? ಜ್ಯೂಸ್ ಕೊಡಕ್ ಬಂದಿದ್ಯಾ ತಾನೆ? ಕೊಟ್ಟು ರೈಟ್ ಹೇಳ್ತಾ ಇರೋ. ಬ್ರೋ ಆನ್ ಮಾಡ್ಲಾ? Wow. Beautiful. Beautiful. Akhila, it's so beautiful and natural. I'm impressed. ಆದಿ ಅಮ್ಮ, ಮಗನೇ, ಇದನ್ನೇ ನಾನು ಎದುರು ನೋಡ್ತಾ ಇದ್ದಿದ್ದು. ನಮ್ಮ ಬ್ರ್ಯಾಂಡನ್ನ ರೆಪ್ರೆಸೆಂಟ್ ಮಾಡೋ ಪೂರ್ತಿ ಶಕ್ತಿ ಈ ಲೋಗೋಕ್ಕಿದೆ. ಅಬ್ಬಾ, ಇವೇನ್ ಕಣ್ಗಳು ಇಲ್ಲ ತಾವರೆ ಹೂಗಳು? ಆದಿತ್ಯ, ಸಖತ್ತಾಗಿದೆ ಕಣಪ್ಪ. ಈ ಕಣ್ಗಳನ್ನ ನೋಡ್ತಿದ್ರೆ ನಮ್ಗೆ ಹಳೇ ಸಂಬಂಧ ಏನೋ ಇದೆಯೇನೋ ಅನಿಸ್ತಿದೆ ಈ ಕಣ್ಣಿಗೂ ನಮಗೂ. ಮೇಡಮ್ ಜ್ಯೂಸ್. ಇದೇನಿದು? ಆ ಕಣ್ಣು ಈ ಕಣ್ಣು ನನ್ನ ಕಣ್ಣಿಗೆ ಮಣ್ಣು ಎರಚ್ತಾ ಇದೆಯಲ್ಲ. ಮೇಡಮ್ ಜ್ಯೂಸ್. ಲೇ ಪಾರು, ನಾವೆಲ್ಲ ಇಲ್ಲಿ ನಮ್ಮ ಪ್ರಾಜೆಕ್ಟ್ನ ನ್ಯೂ ಲೋಗೋ ನೋಡ್ಬಿಟ್ಟು ಖುಷಿಯಾಗಿದ್ದೀವಿ. ನೀನು ಮೇಡಮ್ ಜ್ಯೂಸ್ ಅಂತ ಕಣ್ಕಂಡು ಬಿಟ್ಕೊಂಡು ಇಲ್ಲೇನೆ ಮಾಡ್ತಾ ಇದೀಯಾ? ಜ್ಯೂಸ್ ಕೊಟ್ಟಾಯ್ತು ತಾನೆ, ಮೊದಲಿನಿಂದ ಜಾಗ ಖಾಲಿ ಮಾಡು. ಅಪ್ಪಿ ತಪ್ಪಿ ನಿನ್ನ ಕಣ್ಣು ಆ ಕಡೆ ಹೋಗಬಾರ್ದು. ನೀನೇನಾದರೂ ಕಣ್ಣು ಹಾಕಿದ್ಯೋ ಈ ಪ್ರಾಜೆಕ್ಟ್ ಗೋವಿಂದ. ಹೋಗು, ಆ ಕಡೆ ಈ ಕಡೆ ಕಣ್ಣು ಹಾಕ್ಬಾರ್ದು. ಕಣ್ಣು ಗುಡ್ಡೆ ಕಿತ್ತು ಬಿಡ್ತೀನಿ. ಹೋಗೆ ಇಲ್ಲಿಂದ. ಆದಿ, ನಾನು ಇದಕ್ಕೆ ಮುಂಚೆ ನೋಡಿದ ಲೋಗೋಗಳಲ್ಲಿ ಯಾವುದರಲ್ಲೂ ಜೀವಂತಿಕೆನೇ ಇರಲಿಲ್ಲ. ಒಂದು ಲೋಗೋ ಅಂದರೆ ಬ್ರ್ಯಾಂಡಿನ ಭಾವನೆಯನ್ನು ತೋರಿಸ್ಬೇಕು. ನಮ್ಮ ಬ್ರ್ಯಾಂಡಿನ ಭಾವನೆಯನ್ನು ತೋರಿಸೋ ಶಕ್ತಿ ಈ ಕಣ್ಣುಗಳಲ್ಲಿ ಇದೆ. ನಾನು ಇದುವರೆಗೂ ನೋಡಿದ ಲೋಗೋಗಳಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಇದೆ. ಥ್ಯಾಂಕ್ಸ್ ಮಾ. ನಮ್ಮ ಪ್ರಾಡಕ್ಟೇ ದಿ ಬೆಸ್ಟ್ ಅಂತ ನಮಗೆ ಗೊತ್ತಿರುತ್ತೆ. ಅದರ ಕ್ವಾಲಿಟಿ, ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ಜನ ಮೆಚ್ಕೋಬೇಕು. ಪ್ರಾಡಕ್ಟ್ ಅವ್ರ ಕೈಗೆ ತಲುಪಿ ಮಾರ್ಕೆಟ್ನಲ್ಲಿ ಇರೋದ್ರಲ್ಲೆಲ್ಲ ಇದೇ ಬೆಸ್ಟ್ ಅಂತ ಅನ್ನಿಸ್ಕೋಬೇಕು ಅಂತಂದರೆ ಮೊದಲು ಜನರ ಗಮನ ನಮ್ಮ ಪ್ರಾಡಕ್ಟಿನ ಮೇಲೆ ಬೀಳಬೇಕು. ಹಾಗಾಗಬೇಕು ಅಂತಂದರೆ ಲೋಗೋ ಮತ್ತು ಪ್ಯಾಕಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಅದನ್ನು ಅಚೀವ್ ಮಾಡಿಬಿಟ್ವಿ ಅಂತಂದರೆ ಅರ್ಧಕ್ಕರ್ಧ ಗೆದ್ದ ಹಾಗೇನೆ. ಫಸ್ಟ್ ಇಂಪ್ರೆಷನ್ ಈಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಅಂಥ ಒಂದು ಬೆಸ್ಟ್ ಇಂಪ್ರೆಷನನ್ನು, ದೀರ್ಘಕಾಲ ಉಳಿಯುವಂಥ ಇಂಪ್ರೆಷನನ್ನು ನಮ್ಮ ಲೋಗೋ ಕ್ರಿಯೇಟ್ ಮಾಡುತ್ತೆ
ಅನ್ನೋ ನಂಬಿಕೆ ನನಗಿದೆ. ಹಿಯರ್ ಐ ಡಿಕ್ಲೇರ್ ಇದೇ ನಮ್ಮ ಲೋಗೋ. ಆದಿತ್ಯ, ಈ ಲೋಗೋ ಮಾಡಿದವ್ರಿಗೆ ಏನಾದರೂ ಸಲ್ಲೇಬೇಕಲ್ಲ? ಎಸ್ ಆದಿ, ಈ ಲೋಗೋ ಡಿಸೈನರ್ಗೆ ನಮ್ಮ ವಿಷಸ್ಸನ್ನು ತಿಳಿಸು. ಅವ್ರಿಗೆ ಸಲ್ಲಬೇಕಾದದಕ್ಕೆ ವ್ಯವಸ್ಥೆ ಮಾಡ್ಕೊ. ನಾಳೆ ಅವ್ರನ್ನ ಮನೆಗೆ ಕರಿ, ಬ್ರೇಕ್ಫಾಸ್ಟ್ಗೆ ಬರಲಿ. ಓಕೆ ಮಾ, ಐ ಆಮ್ ಗ್ಲಾಡ್ ಯು ಲೈಕ್ ಇಟ್. ಆದಿ, ನಿನ್ನ ಸೆಲೆಕ್ಷನ್ನು ಅಂದಮೇಲೆ ದೆರ್ ಇಸ್ ನೋ ಸೆಕೆಂಡ್ ಥಾಟ್. ದಿಸ್ ಚಾಯ್ಸ್ ಇಸ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಮಾ. ಅಮ್ಮ, ಸಾರಿ, ನೀವು ಬಂದಿದ್ದು ಗೊತ್ತಾಗಲಿಲ್ಲ. ದ್ಯಾಟ್ಸ್ ಆಲ್ ರೈಟ್ ಆದಿ. ಏನೋ ಡೀಪಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಅಮ್ಮ, ಅದು ಹಾಗೇನಿಲ್ಲ ಅಮ್ಮ. ನಾನು ಆಗಲೇ ಹೇಳಿದ್ನಲ್ಲ ಆದಿ, ಮಕ್ಕಳ ಮನಸ್ಸಿನಲ್ಲಿ ಒಂದು ಚಿಕ್ಕ ಬದಲಾವಣೆ ಆದರೂ ನಿಮ್ಮ ಕಣ್ಣುಗಳು ಹೆತ್ತವರಿಗೆ ಸತ್ಯ ಹೇಳಿಬಿಡುತ್ತವೆ. ಮುಖ ಮನಸ್ಸಿನ ಕನ್ನಡಿ ಇದ್ದ ಹಾಗೆ. ನೀನು ಆಫೀಸ್ನಿಂದ ಬಂದಾಗ ನಿನ್ನ ಕಣ್ಣಲ್ಲಿದ್ದ ಹೊಳಪು, ನಿನ್ನ ತುಟಿಲಿದ್ದ ನಗು, ಮುಖದಲ್ಲಿದ್ದ ಮಂದಹಾಸ ಈಗ ಮಾಯ ಆಗೋಗಿದೆ. ಅಮ್ಮ, ನಾನು ಉಸಿರಾಡಿದ್ರೂ ನಿಮಗೆ ಗೊತ್ತಾಗುತ್ತೆ. ಅಂಥದ್ರಲ್ಲಿ ಯಾವುದಾದ್ರೂ ವಿಷಯ ನಿಮ್ಮ ಹತ್ರ ಮುಚ್ಚಿಡೋಕ್ಕಾಗತ್ತಾ? ನಿನ್ನ ಮನಸ್ಸನ್ನು ಕೊರಿತಿರೋ ವಿಷಯ ಏನು ಅಂತ ಹೇಳು ಆದಿ. ಅಮ್ಮ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ. ನೀವು ಓಕೆ ಮಾಡಿರೋ ಲೋಗೋನ ನಾನು ನೋಡೋದು ಇಲ್ಲ. ಯಾಕೆ ಅಂದರೆ ಅದು ಪರ್ಫೆಕ್ಟಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ನೀವು ಓಕೆ ಮಾಡಿರೋ ಲೋಗೋನೇ ಫೈನಲ್ ಮಾಡೋಣ. ಆದರೆ ನಾನೊಂದು ಆಪ್ಷನ್ ಚೂಸ್ ಮಾಡಿದ್ದೀನಿ, ನೀವು ಅದನ್ನು ನೋಡೋಕ್ಕಾಗುತ್ತಾ ಅಮ್ಮ? ನಿಮ್ಗಿಷ್ಟ ಇಲ್ಲ ಅಂದರೆ ಬೇಡ ಅಮ್ಮ. ಆದಿ, ನಿನ್ನ ಮಾತಿಗೆ ನಾನು ಯಾವತ್ತಾದರೂ ಇಲ್ಲ ಅಂದಿದ್ದೀನ ಮಗನೇ. ನಮ್ಮ ಆದಿ ಏನಾದರೂ ಹೇಳ್ತಾನೆ ಅಂದರೆ ಅದಕ್ಕೆ ಒಂದು ಬಲವಾದ ಕಾರಣ ಇದ್ದೇ ಇದೆ ಅಂತ ಅರ್ಥ. ಇಷ್ಟು ಚಿಕ್ಕ ವಿಷಯನ ನನ್ನ ಹತ್ರ ಹೇಳೋದಕ್ಕೆ ಇಷ್ಟೊಂದು ಹೆಸಿಟೇಷನ್ನ? ಹುಚ್ಚು ಹುಡುಗ. ಅದು ಯಾವುದು ತೋರಿಸು, ನಾನು ಖಂಡಿತ ನೋಡ್ತೀನಿ. ಥ್ಯಾಂಕ್ಸ್ ಮಾ. ಪಾರ್ವತಿ, ಜಯಕ್ಕ, ಬೇಗ ಜ್ಯೂಸ್ ರೆಡಿ ಮಾಡಿಕೊಂಡು ಹೋಮ್ ಥಿಯೇಟ್ರ್ ಹತ್ರ ಬಾ. ಏನು ವಿಷಯ ಜಯಕ್ಕ, ಎಲ್ಲ ಸಿನಿಮಾ ನೋಡ್ತಾ ಇದ್ದಾರಾ?